Welcome to my new vlogs. So today we are going for a morning expedition somewhere else. So ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ರಾಜು ನಿಶ್ಚಯ ಮನೆ ಹತ್ರ ಹೋಗ್ತೀವಿ. ನಿಶ್ಚಯ ಮನೆ ಹತ್ರ ಹೋಗಿ ಅಲ್ಲಿಂದ ಬೇರೆ ಕಡೆ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ ಗಾಯ್ಸ್. ಸೊ ನಮ್ಮ ಜೊತೆ ಇರಿ, ನೋಡಿ ಎಲ್ಲಿ ಹೋಗ್ತೀವಿ ಅಂತ. ಬಾಯ್. ಸೊ ಗೈಸ್, ನಾವೀಗ ನಿಶ್ಚಯ ಮನೆ ಹತ್ರ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ದೂರ ಬಂದಿದ್ದೀವಿ. ನಿಶ್ಚಯ ಮನೆ ಹತ್ರ ಹೋಗಿ ಅವನ್ನೂ ಕರ್ಕೊಂಡು ಬೇರೆ ಕಡೆ ಎಲ್ಲರೂ ಹೋಗ್ಬೇಕು ಗೈಸ್. ನೋಡ್ತಾಯಿರಿ ಗಾಯ್ಸ್, ಆ್ಯಸ್ ಯೂಶುವಲ್ ರೈಲ್ವೆ ಕ್ರಾಸಿಂಗ್. ನಿಶ್ಚಯ ಮನೆಗೆ ಹೋಗಬೇಕು ಅಂದರೆ ಇಷ್ಟೆಲ್ಲ ಸಾಹಸ ಪಡಬೇಕು. ಏನು ಮಾಡೋಣ, ಬಾ ಅಂದರೆ ಬರೋದೇ ಇಲ್ಲ ಅಂತಾನೆ. ಓಕೆ ಗಾಯ್ಸ್, ಈಗ ನೆಕ್ಸ್ಟ್ ಸ್ಟಾಪ್ ನಿಶ್ಚಯ ಹೌಸ್. ಅಲ್ಲೋ ಹೋಗ್ತಾ ಇದ್ದಂಗೆ ಮೀಟ್ ಮಾಡ್ತೀವಿ ನಿಮ್ಮನ್ನ. ಬಾಯ್. ದಟ್ ಲೊಕೇಶನ್ ಆ್ಯಸ್ ಯೂಶುವಲ್ ಆಡಿ ಮನೆ ಪಕ್ಕದಲ್ಲಿ ನಿಶ್ಚಯ ಮನೆ. ನೋಡಿ ಗಾಯ್ಸ್, ಫೈನಲಿ ವಿ ಹ್ಯಾವ್ ಕಮ್. ಎಷ್ಟೊತ್ತು ಮಾಡ್ತಾನೆ ನೋಡೋಣ ಬರೋಕ್ಕೆ ಇವನು. ಏನು ವ್ಲಾಗ್ ಮಾಡಿಬಿಟ್ಟೆ. ಇಟ್ಸ್ ಓಕೆ. Guys, we have waited for him for half an hour. Now he is coming. See guys, see. ನೋಡಿ ಗೈಸ್ ಹೆಂಗೆ ಹೇಳ್ತಾರೆ. ಈಗ ನಾವು ನಿಶ್ಚಯ ಮನೆಯಿಂದ ಹೊರಟಿದ್ದೀವಿ. ಈಗ ಎಲ್ಲೋಗ್ಬೇಕು ಅಂತ ಎಲ್ಲ ಹೋಗ್ತಾಯಿದ್ದೀವೋ, ವೇರ್ ವಿ ಆರ್ ಗೋಯಿಂಗ್. ಗೈಸ್, ಇದು ತುಂಬ ಲಾಂಗ್ ಎಕ್ಸ್ಪೆಡಿಷನ್, ವಾಡೆವರ್ ಯು ಸೇ. ತುಂಬ ದೂರ ಹೋಗ್ತಾಯಿದ್ದೀವಿ. ಸೊ ವ್ಲಾಗ್ಗಳೆಲ್ಲ ನೋಡ್ತಾಯಿರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಬೇಡಿ. ಓಕೆ ಗಾಯ್ಸ್, ಬಾಯ್. ಇಂಟ್ರೊಡ್ಯೂಸ್ $1 ಗೋಯಿಂಗ್ ಆ್ಯಂಡ್ ಮೀ ಆ್ಯಸ್ ಯೂಶುವಲ್. ಸೊ ಈಗ ಗೊತ್ತಿಲ್ಲ, ಬಾಯ್. ಹೋಗ್ತಾಯಿದ್ದೀವಲ್ಲ, ಈ ಊರು ರಾಂಪುರ ಅಂತ. ಇದೇನಕ್ಕೆ ಗೊತ್ತಾ ರಾಂಪುರ ಅಂತ? ಇಲ್ಲಿ ರಾಮ ಆವಾಗ ಶ್ರೀಲಂಕಾಕ್ಕೆ ಹೋಗ್ಬೇಕಾರೆ ಇಲ್ಲೇ ಇದ್ಬಿಟ್ಟು ರೆಸ್ಟ್ ತಗೊಂಡು ಹೋಗಿದ್ದಿದ್ದು. ಸೊ ಇದೇ ರಾಂಪುರ. ರಾಮ ಇಲ್ಲೆಲ್ಲ ಓಡಾಡಿದ್ರು, ರಾಮ ಇಲ್ಲೆಲ್ಲ ಓಡಾಡಿದ್ದ ಅನಿಸುತ್ತೆ. ನಾವಲ್ಲಿ ಸೈಕಲ್ ತೊಗೊಂಡು ಹೋಗ್ತಾಯಿದ್ದೀವಿ ನೋಡಿ ಗಾಯ್ಸ್. ಇಂಥ ಅಡ್ವೆಂಚರ್ ಅಲ್ಲ ಗಾಯ್ಸ್. ಸೊ ಎಲ್ಲ ವ್ಲಾಗ್ಸ್ನ ನೋಡಿ ಗಾಯ್ಸ್. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮನ್ನ ಫಾಲೋ ಮಾಡ್ತಾಯಿರಿ. ನೋಡಿ ಗಾಯ್ಸ್, ಸ್ಕೂಲು ಏನು ಮಸ್ತಾಗಿದೆ. ರೋಡು ಅಲ್ಲಿ ನೋಡಿ, ಪಳ ಸೂರ್ಯ ಹೇಗೆ ಹೊಳಿತಾ ಇದ್ದಾನೆ. ಮೊದಲೆಲ್ಲ ನಾವೀ ಸೂರ್ಯನ ಸಂಜೆ ಹೊತ್ತೇ ನೋಡ್ತಿದ್ದು. ಸರಿ, ಒಂದು ನಿಮಿಷ ಕಾಣ್ತಾರ ನೋಡಿ ಗಾಯ್ಸ್. ಕರ್ ನೋಡಿ ರೋಡು ಏನದು. ನೋಡಿ ಗಾಯ್ಸ್, ಚಂದ್ರ ಅಥವಾ ಸೂರ್ಯ. ಚಂದ್ರ ಅಂತೀನಿ ಅಷ್ಟೊತ್ತಿಗೆ ಗೊತ್ತಿಲ್ಲ. ಅಯ್ಯ ಬುಡ ಹೋಗ್ಬೇಕಾದ್ರೆ ಕಪ್ಪು ಆಗಲಿಲ್ಲ. ಯಾಕೆ ಸೈಡ್ ಬಾರೋ ಗಾಯ್ಸ್. ಒಳ್ಳೆ ಫ್ಯಾಕ್ಟ್ರಿ ಹೇಳ್ದ, ಕೇಳಿಸ್ಕೊಳ್ಳೋದಂದ್ರೆ ರಿಪೀಟ್ ಮಾಡಿ ನೋಡ್ಕೊಳ್ಳಿ ತಿರ್ಗಾ. ರೋಡೇ ನಮ್ಮದು. ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ಅಲ್ಲಿ ನೋಡಿ ಏನೋ ಮಾಡ್ತಾವ್ರ ಅಂಕಲ್ ಏನು ಮಾಡ್ತಾಯಿದ್ದೀರಾ? ನಿಂಗೆ ಯಾಕೆ ಹೋಗೋ ಸನ್. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಗೈಸ್? ಇನ್ನೂ ಮುಗ್ದಿಲ್ಲ. ಅಯ್ಯೋ ಹೋಯ್ತಾನೇ ಇದೀವಿ ಸಾಕಾಗೋಯ್ತು ಅಷ್ಟೊತ್ತಿಂದ. ಹೋಗ್ತಾನೇ ಇರಬೇಕು. ರೋಡ್ ಮಾತ್ರ ಮುಗಿತಿಲ್ಲ. ಇವ್ ನೋಡಿ ಗಾಯ್ಸ್, ರೋಡ್ ನಮ್ಮದೇ ಅಂತ ಹೆಂಗೆ ಬೇಕಾದ್ರೆ ಓಡಿಸೋಣ ಅಂತ ಹಂಗೆ ಓಡಿಸ್ತವನೆ. ಗೈಸ್, ಡು ಯು ರಿಮೆಂಬರ್ ದಿಸ್? Yes,
ವಿ ಆರ್ ನಿಯರ್ ಕೆಂಗಲ್. ಫೈನಲಿ ಗಾಯ್ಸ್ ಇಲ್ಲ ಎಷ್ಟು ದೂರದಿಂದ ಬಂದ್ಬಿಡ್ತೀವಿ ಅಂದರೆ ಕೆಂಗಲ್ಗೆ. ಕಾಂಟ್ ಬಿಲೀವ್ ಇಟ್. ಹಾಯ್ ಗಾಯ್ಸ್. ಹಾಯ್ ಹೇಳೋ ಬಂದಿದ್ದೀವಲ್ಲ. ಹಾಂ ಕೆಂಗಲ್ ತನಕ ಬಂದಿದ್ದೀವಲ್ಲ ಗೈಸ್. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಕೆಂಗಲ್ ತನಕ ಸೈಕಲ್ ಬಂದಿರೋದು. ಒಂದೇನಿಲ್ಲ ಅಂದ್ರೆ ಒಂದು 45-50 ಕಿಲೋಮೀಟ್ರ್ ಬಂದಿದ್ದೀವಿ. ಈಗ ಗಾಯ್ಸ್ ಎಷ್ಟು ದೂರ ಬಂದಿದ್ದೀವಿ. ಬರ್ಬೇಕಾದ್ರೆ ಜೋಶ್ ತುಂಬ ಇತ್ತು. ಈಗ ವಾಪಸ್ ಹೆಂಗೆ ಹೋಗೋದು ಅಂತ ಗೊತ್ತಾಯ್ತಾ ಇಲ್ಲ. ನಾವು ಇಲ್ಲಿ ನೋಡಿದ್ದೇವೆ, ನಾವು ಈ ಎಕ್ಸ್ಪ್ರೆಸ್ ವೇ ತೊಗೊಂಡೋಗೋಣ ಅಥವಾ ನಾವು ಬಂದಿದ್ದು ಹಿಂಗೆ ಈ ರೋಡಲ್ಲಿ ಬಂದು ಹಂಗೆ ಹೋಗೋದಾ ಹಿಂಗೆ ಹೋಗೋದಾ ಹೆಂಗೆ ಹೋಗೋದು ನೀವೇ ಹೇಳಿ ಗಾಯ್ಸ್. ಕಮೆಂಟ್ ಮಾಡಿ. ಕಮೆಂಟ್ ಹೇಳೇನಾರು. ವೇಟ್ ಹೇಳಲ್ಲ ಗೈಸ್. ಇವನೇ ನಮ್ಮ 1 ಬೈಟ್ನ ಹೊಸ ಹೇಳ್ದೆ, ನೀನು ಹೇಳ್ದಲ್ಲ. ಇವ್ನು ನೋಡಿ ವಾಚ್ಮೆನ್ ಸಪೋರ್ಟರ್. ದೂರ ಬಂದಿದ್ದೀವಿ. ಈಗ ವಾಪಸ್ ಹೋಗ್ಬೇಕು ಅಂದರೆ ಅದು ಹೇಳ್ತಾರಲ್ಲ, ಅದು ಇರಬೇಕು ಒಳಗಡೆ. ಏನಂತಾರೆ, ವಾಟ್ ವಿ ಸೇ ದಟ್, ಒಳಗಡೆ ಇರ್ತಾರೆ ಶಕ್ತಿ. ಅದು ಬರಬೇಕಾದ್ರೆ ಇತ್ತು, ಇವಾಗ ಹೋಗ್ಬೇಕಾದ್ರೆ ಇಲ್ಲ. ಏನು ಮಾಡೋದು ಗಾಯ್ಸ್. ಟೈಮ್ ನೋಡಿ, ಟೈಮ್ ಇಟ್ಸ್ 8:13. ಯಾವಾಗ ವಾಪಸ್ ಹೋಗೋದು ಗಾಯ್ಸ್ ನಾವು? ಓಕೆ ಗಾಯ್ಸ್, ಬಾಯ್. ಬಿಲೀವಬಲ್ ಗಾಯ್ಸ್. ಇಲ್ಲಿ ತನಕ ನಾನು ಬರೀ ಕಾರು ಬಸ್ಸಲ್ಲೇ ಬಂದಿರೋದು, ಗಾಡೀಲಿ. ಇವತ್ತು ನೋಡಿದ್ರೆ ಸೈಕಲಲ್ಲಿ ಕುಂತಿದ್ದಿ ಗಾಯ್ಸ್. ಬಸ್ಸಲ್ಲಿ ದಿನ ಹೋಯ್ತಾ ಇಲ್ಲಿ ಕೈ ಮುಗಿತಿದ್ದ ಗಾಯ್ಸ್. ಅಂದರೆ ಸ್ಕೂಲಲ್ಲಿ ಹೋಯ್ತಾ. ಇವಾಗ ನೋಡಿ ಗಾಯ್ಸ್ ಸೈಕಲಲ್ಲಿ ಹೋಯ್ತಿದ್ದೀವಿ ಗಾಯ್ಸ್. ಅನ್ಬಿಲೀವಬಲ್ ಗಾಯ್ಸ್. ಕ್ಯಾಂಟ್ ಬಿಲೀವ್ ಇಟ್. ಬೆಂಗಳೂರು ಮೈಸೂರು ಹೈವೇ ಇಷ್ಟು ಫಾಸ್ಟಾಗಿ 100 ಆ ಕಾರ್ಗಳ ಮಧ್ಯೆ ನಾವು 10 km/h ಸೈಕಲಲ್ಲಿ ಹೋಗ್ತಾಯಿದ್ದೀವಿ. ಈಗ ಅದು ಯಾವ ಕಾಲಕ್ಕೆ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ ಗೈಸ್. ಬಾಯ್ ಗೈಸ್. ಇಲ್ಲಿಂದ ಮೇನೋಡಿಂದ ಬರ್ತಾಯಿದ್ದೋ. ಸೊ ನಾವು ಕಾಣಿಸಲ್ಲ ಬಿಡಿ. ವಿ ಹ್ಯಾವ್ ರೀಚ್ಡ್ ಒಂದಾರ್ಗುಪ್ಪೆ ಫೈನಲಿ. ನಿಶ್ಚಯ ಬಂದ ನಂದು ಎತ್ಕೊಂಡಾ ಮನೇಲಿ ಬರ್ಬೇಕು ತಾನೆ. ಸರಿ, ವಾಚ್ ಕೊಡಿರಿ. ಓಕೆ ಗೈಸ್, ಒಂದು ಸಾಕಾಯ್ತು ಗೈಸ್. ರೆಸ್ಟ್ ಮಾಡ್ತಿದ್ವಿ ಸ್ವಲ್ಪ ಇಲ್ಲಿ. ಗೈಸ್ ಈಗ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ಲಾಗ್ ಮಾಡ್ತೀವಿ. ಓಕೆ ಗೈಸ್ ಈಗ ಸ್ವಲ್ಪ ರಿಲೀಫ್ ಸಿಗಲಿ ಅಂತ ಅಷ್ಟೊತ್ತಿಂದ ಬೆಳಗ್ಗೆಯಿಂದ 1 ಅವರಿಂದ ಕಂಟಿನ್ಯೂಸ್ ಸೈಕ್ಲಿಂಗ್ ಮಾಡಿ ಸುಸ್ತಾಗಿತ್ತು. ನಾವು ಎತ್ಕೊಬರ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಒಂದು ಡಕ್ ತಂದ್ಬಿಟ್ಟು ಚಿಕ್ಕದು ಮಿಸ್ ಆಯ್ತು. ನೆಕ್ಸ್ಟ್ ಟೈಮ್ ಅಂತ ನಿಶ್ಚಯ ಒಂದು ಡಕ್ ತಂದ್ಬಿಟ್ಟು ನಾಗಾಯ್ತು ನನಗೆ. ನಮ್ಮ ಸೈಕಲ್ ತಗೊಂಡೋಕೆ ಆಯ್ತಲ್ಲ, ಅದನ್ನ ಬೇರೆ ಭಾರ ಎತ್ಕೊಂಡಿದ್ದೆ. ಹೌದು, ಹಾಕೊಂಡು ಗೈಸ್ ಇದು ಒಂಥರ ಚೆನ್ನಾಗಿದೆ. ಇನ್ನೇನು ಬಂದೇ ಬಿಟ್ಟು ಅನ್ಕೋತಾ ಇರ್ತೀವಿ ಗಾಯ್ಸ್, ಬಟ್ ಇನ್ನೂ ಬಂದಿಲ್ಲ. ಇನ್ನು ನೆಕ್ಸ್ಟ್ ಸಂಡೇ ನೋಡಿ ಗಾಯ್ಸ್, ನೆಕ್ಸ್ಟ್ ಸಂಡೇ ಬರೋ ವ್ಲಾಗು ಕಾಯ್ರಿ. ಇನ್ನೂ ದೂರ ಹೋಗ್ತೀವಿ. ಎಷ್ಟು ದೂರ ಹೋಗ್ತೀವಿ ಅಂದರೆ ಇನ್ನು ಅಕೌಂಟಲ್ಲ ಹೇಳ್ತೀವಿ ಕೇಳಿ. ನಮ್ಮ ಮನೆಯಿಂದ ಇಸ್ಸೆ ಮನೆ ಹತ್ರ ದೇವರಸೊಳ್ಳಿ ಹಂಗೆ ಹೋಗ್ತಾ ಕೆಂಗಲಿಂದ ವಾಪಸ್ ಮೈನ್ ರೋಡಲ್ಲಿ ಬಂದು ಈಗ ನೋಡಿ ಇಲ್ಲಿ ಚರ್ಚ್ ರೋಡ್, ಚೆರೀಸ್ ಬೇಕ್ರಿ ಸರ್ಕಲ್, ತಿಂಡಿ ಮನೆ ಚೆರೀಸ್ ಬೇಕ್ರಿ, ಇಲ್ಲಿ ಬಂದಿದ್ದೀವಿ. ಹೆಂಗಿತ್ತು? ದ ಬೆಸ್ಟ್ ಆಫ್ ಮೈ ಲೈಫು. ಇನ್ನು ಯಾವತ್ತೂ ಮರೆಯಲ್ಲ ನಾನು. ಅಷ್ಟೇ ಸಖತ್ತಾಗಿತ್ತು ಗಾಯ್ಸ್. ಮಧ್ಯ 20 ನಿಮಿಷ ನಡ್ಕೊಂಡು ಬಂದಿದ್ದೀವಿ. ಒಂದು 2 ಕಿಲೋಮೀಟ್ರ್ ಹತ್ರ ನಡ್ಕೊಂಡು ಬಂದಿದ್ದೀವಿ. ಫೀಲೇ ಆಗಿಲ್ಲ. 20 ನಿಮಿಷ 2 ನಿಮಿಷದಲ್ಲಿ ಬಂದಿದ್ದೀವಿ ಗಾಯ್ಸ್. 20 ನಿಮಿಷ ಇವನು ಕೇಳೋಣ.
Guys, this is an unforgettable memory of my life. It was a good experience. ಅಷ್ಟೇ ಬಾಯ್. ಸಖತ್ತಾಗಿತ್ತು ಇವತ್ತಿನ ಬೆಳಗ್ಗೆ. ಇನ್ನೂ ಇದೆ, ಇನ್ನೂ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ ಇಲ್ಲಿ ಈ ಸರ್ಕಲಲ್ಲಿ ಬಂದು ನಿಂತಿದ್ದೀವಿ. ಯಾವ ಕಡೆ ಹೋಗೋದು? ಸುಮ್ಮನೆ ಸೀದಾ ಹೊಟ್ಟೋಗ್ಬಿಡೋಣ ಗೈಸ್. ಓಕೆ ಗಾಯ್ಸ್ ಬಾಯ್. ಇನ್ನೂ ಇದೆ, ಇನ್ನೂ ಇರಿ. 1.79 ಕಿಲೋಮೀಟರ್ ಮುಗೀತು, ನಿಶ್ಚಯ ಹೋದ. ಈಗ ನಾವು ಈ ಕಡೆ ಅದೇ ನಾರ್ಮಲ್ ರೋಡ್ ನೋಡಿರ್ತೀರಲ್ಲ, ಇದು ಈ ಕಡೆಯಿಂದ ಹೋಗ್ಬಿಟ್ಟು ಮನೆಗೆ ಹೋಗಬೇಕು. ಗಾಯ್ಸ್ ಮುಗೀತು ಈ ಜರ್ನಿ. ಏನು 15 ಕಿಲೋಮೀಟರ್ಸ್ ಆಗಿದೆ, ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ಗಿಂತ ಜಾಸ್ತಿನೂ ಆಗಿರ್ಬೋದು, ಕನ್ಫರ್ಮ್ ಇಲ್ಲ. ಬಟ್ ಸಖತ್ತಾಗಿತ್ತು ಮಾರ್ನಿಂಗ್ ಸೈಕ್ಲಿಂಗ್. ಎಲ್ಲ ಮನೆಯಲ್ಲಿದ್ದರೆ ಏನು ಮಾಡ್ತಿದ್ವಿ, 10 ಗಂಟೆಗೆ ಎದ್ದೇಳ್ತೀರಿ, 11 ಗಂಟೆಗೆ ಎದ್ದೇಳ್ತಿದ್ವಿ. ಈ ಥರ ಬಂದು ಟ್ರೈ ಮಾಡಿ. ಓಕೆ ಗಾಯ್ಸ್ ಬಾಯ್.